ಜೀವನ ಚಕ್ರ ನಿಜವಾಗಲೂ ಅದು ಎಲ್ರಿಗೂ ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ. ಸೊ ಈ ಜೀವನ ಚಕ್ರಕ್ಕೆ ಕರೆಕ್ಟಾದ ಆ್ಯಪ್ಟ್ ಹೀರೋ ಅಲ್ಲಿ ರಜನಿಕಾಂತ್ ಅವ್ರು ಮಾಡಿದ್ದು. ಇಲ್ಲಿ ವಿಷ್ಣು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ವಿಷ್ಣುಗೆ ಹೇಳಿದೆ ಈ ಥರ ಅಂತ. ನನ್ನ ಹತ್ರ ಶುರು ಮಾಡೋಕ್ಕೆ ಇದ್ದಿದ್ದು ದುಡ್ಡೇ ಬೇರೆ ಜಾಸ್ತಿ ಇರಲಿಲ್ಲ. ಆವತ್ತಿನ ದಿವಸಕ್ಕೆ ಇದ್ದಿದ್ದು 1,65,000 ರೂಪಾಯಿ ಮಾತ್ರ ನನ್ನ ಕ್ಯಾಪಿಟಲ್ಲು. ರಾಧಿಕಾ ಅವರು ಯಾವುದೋ ಒಂದು ಪಿಕ್ಚರ್ ಕಾಲ್ ಶೀಟ್ ಕೊಟ್ಟಿದ್ರು, ಆ ಡೇಟ್ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಆಮೇಲೆ ರಾಧಿಕಾ ಅವರು ಕರೆಕ್ಟಾಗಿ ಬಂದರು. ವಿಷ್ಣು ಅವ್ನು ಹೇಳಲೇಬೇಕಾಗಿಲ್ಲ, ಅವನು ಭಾಳ ಕರೆಕ್ಟಾಗಿ ಪಂಕ್ಚುವಲಿಯಾಗಿ ಬರೋ ಕಲಾವಿದ. ಆಮೇಲೆ ಅವ್ರಿಗೂ ಆ ಕಾಂಬಿನೇಷನ್ ತುಂಬ ವರ್ಕೌಟ್ ಆಯಿತು. ಭಾಳ ಚೆನ್ನಾಗಿ ಬಂತು ಅವೆಲ್ಲ. ಜೀವನ ಚಕ್ರ ನಿಜವಾಗಲೂ ಅದು ಎಲ್ರಿಗೂ ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ. ಎಲ್ಲರೂ ಕೂಡ ಜೀವನ ಚಕ್ರದಲ್ಲಿ ತೇಲಾಡ್ತಾ ಇರ್ತಾರೆ, ಇಲ್ಲ ಉರುಳಾಡ್ತಾ ಇರ್ತಾರೆ, ಇಲ್ಲ ಚಕ್ರದಲ್ಲಿ ಸುರುಳಿನಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ. ಆ ಥರ ಜೀವನ ಚಕ್ರದಲ್ಲಿ ನನಗೊಂದು ಇದು ಮೂಲತಃ ಏನು ಅಂತ ಹೇಳಿದ್ರೆ, ನಲ್ಲವನಕ್ಕೂ ನಲ್ಲವನ್ ಅಂತ ಒಂದು ತಮಿಳು ಸಿನಿಮಾ. ಅದಕ್ಕಿಂತ ಮುಂಚೆನ ಇದು ತೆಲುಗಲ್ಲಿ ಕೂಡ ಬಂದಿತ್ತು. ಸೊ ತೆಲುಗಲ್ಲಿ ಐ ಥಿಂಕ್ ನಾನು ನೋಡಿದ್ನೋ ಬಿಟ್ಟನೋ ಗೊತ್ತಿಲ್ಲ. ಬಟ್ ನಲ್ಲವನಕ್ಕೂ ನಲ್ಲವನ್ನು ನೋಡಿದೆ. ಅದು ಹೆಂಗೆ ಇನ್ಸ್ಪಿರೇಷನ್ ಆಯಿತು ನನಗೆ ಅಂತ ಹೇಳಿದ್ರೆ, ನಾನು ನನ್ನ ಪಾರ್ಟ್ನರು ಕ್ಯಾಮ್ರಾಮನ್ ರಾಜಾರಾಮ್ ಅವರು ನೋಡೋಕ್ಕೋಸ್ಕರ ಪ್ರಸಾದ್ ಲ್ಯಾಬ್ಗೆ ಹೋಗಿದ್ದೆ. ಪ್ರಸಾದ್ ಲ್ಯಾಬ್ಗೆ ಹೋಗಿದ್ದಾಗ ಆ ಲ್ಯಾಬ್ರೇಟ್ರಿಲಿ ರೀಲ್ಸ್ನೆಲ್ಲ ಚೆಕ್ ಮಾಡ್ತಾರಲ್ಲ, ರೀಲ್ಸ್ ಚೆಕ್ ಮಾಡ್ತಾ ಇದ್ದಾಗ ರಜನಿಕಾಂತ್ ಪಾರ್ಟ್ ಮಾಡಿದ್ದೊಂದು ರೀಲ್ ನಡೀತಾ ಇತ್ತು. ಅದಲ್ಲಿ ಏನು ಅಂತ ಹೇಳಿದ್ರೆ, ಹೆಂಡತಿ ಸತ್ತೋಗಿರ್ತಾಳೆ, ಜನಗಳೆಲ್ಲನೂ ಮನೆ ಪೂರ್ತಿ ಜನಗಳಿರ್ತಾರೆ, ಯಾತಕ್ಕೆ ಏನು ಅಂತ ಗೊತ್ತಿರಲ್ಲ. ಹೆಂಡತಿ ಸತ್ತಿರೋದು ಗೊತ್ತಿಲ್ಲ. ಅವ್ನು ಮನೆ ಒಳಗಡೆ ಬರ್ತಾನೆ, ಮನೆ ಒಳಗೆ ಬಂದು ಜನಗಳೆಲ್ಲ ಇರ್ತಾರೆ, ಯಾರು ಏನೂ ಮಾತಾಡೋದಿಲ್ಲ. ಆಮೇಲೆ ಎಲ್ಲರೂ ಒಂದು ಕಡೆ ನೋಡ್ತಾ ಇರ್ತಾರೆ. ಎಲ್ಲ ನೋಡ್ತಾ ಇದ್ದಾರಲ್ಲ ಅಂತ ಆ ಕಡೆ ಅವನು ಹೋಗ್ತಾನೆ. ಹೋಗಿ ನೋಡಿದ್ರೆ ಅವನು ಹೆಂಡತಿನ ನೆಲದ ಮೇಲೆ ಮಲಗಿಸಿರ್ತಾರೆ. ನೆಲ ಅಂದರೆ ಏನೋ ಬೆಡ್ಶೀಟೋ ಗಿಡ್ಶೀಟೋ ಏನೋ ಹಾಕಿ ಮಲಗಿಸಿರ್ತಾರೆ. ಆ ಕಡೆ ಈ ಕಡೆ ದೀಪ ಇಟ್ಟಿರ್ತಾರೆ. ಅರ್ಥವಾಗ್ಬಿಡುತ್ತೆ, ಹೂನಾರ ಹಾಕಿರುತ್ತೆ, ಅರ್ಥವಾಗುತ್ತೆ ಕ್ಲೀನಾಗಿ ಹೆಂಡತಿ ಸತ್ತೋಗಿದ್ದಾಳೆ ಅಂತ. ಹೆಂಡತಿ ಮೇಲೆ ಅಷ್ಟು ಪ್ರೀತಿಯಾಗಿರುತ್ತೆ. ಆಮೇಲೆ ಆ ಹೆಂಡತಿಗೆ ತೋರಿಸೋ ಪ್ರೀತಿ ಇದೆಯಲ್ಲ, ಅದು ಭಾಳ ಚೆನ್ನಾಗಿದೆ. ಸತ್ತೋಗಿದ್ದಾಳವಳು, ಆದರೂ ಕೂಡ ಹೇಗೆ ಅಂತ ಅದು ಭಾಳ ಚೆನ್ನಾಗಿ ರಜನಿನೂ ಪಾಠ ಮಾಡಿದ್ದಾರೆ. ನೋಡಿದೆ, ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇದು ಸುಮ್ಮನೆ ನೋಡಿದ್ದೆ ಅಷ್ಟೇ. ಅಲ್ಲಿಂದ ಇಮಿಡಿಯೇಟಾಗಿ ರಾಜಾರಾಮ್ನ ಜೊತೆ ನಾನು AVM ಸ್ಟುಡಿಯೋಕ್ಕೆ ಹೋದ್ವು. ಇವೆಲ್ಲ ಚೆನ್ನೈಲಿ ನಡೆದಿದ್ದು. ಪ್ರಸಾದ್ ಲ್ಯಾಬ್ ಅಂತ ಹೇಳಿದ್ನಲ್ಲ, ಅದು ಚೆನ್ನೈಲಿ. ಸ್ವಲ್ಪ ದಿವಸ ಇಲ್ಲೂ ಕೂಡ ಇತ್ತು. ಈಗ ಲ್ಯಾಬ್ರೇಟ್ರಿಗೆಲ್ಲ ಕ್ಲೋಸ್ ಆಗಿಬಿಟ್ಟು ಎಲ್ಲ ಗಿಪ್ಪುಗಳು ಬಂದಮೇಲೆ ನೆಗೆಟಿವು ಪಾಸಿಟಿವು ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಇಲ್ಲೂ ಕೂಡ ಇದೆ. ಅಲ್ಲಿ ಹೋದ್ವು ನಾವು, AVMಗೆ ಹೋದ್ವು. AVMಗೆ ಹೋದರೆ ಅಲ್ಲಿ ಏನಾಯಿತು ಅಂದರೆ, ಅದೃಷ್ಟಕ್ಕೆ ಸರಿಯಾಗಿ ರಜನಿಕಾಂತ್ ಅಲ್ಲಿ ಬೇರೆ ಸಿನಿಮಾದಲ್ಲಿ ಪಾರ್ಟ್ ಮಾಡ್ತಾಯಿದ್ರು. ಸೊ ಕನ್ನಡದವರ ನಮಗೂ ಗೊತ್ತಿತ್ತಲ್ಲ, ಸರಿ ನಮಸ್ಕಾರ ಮಾಡಿದೆ. ಆಮೇಲೆ ಸರ್ ನಿಮ್ಮದೊಂದು ಸಿನಿಮಾ ನೋಡಿದೆ, ಒಂದು ರೀಲು ಅಂತ. ಏನು ಅಂದರು. ನನಗೆ ಟೈಟ್ಲೇ ಗೊತ್ತಿಲ್ಲ. ಅದು ನಲ್ಲವನಕ್ಕೆ ನಲ್ಲವನ್ ಅಂತ ಟೈಟ್ಲಾಗಿ ಗೊತ್ತಿಲ್ಲ ನನಗೆ. ಸರ್ ಒಂದು ತಮಿಳು ಸಿನಿಮಾ ಸರ್, ಅದರಲ್ಲಿ ರಾಧಿಕಾ ಅವರು ಹೋಗ್ಬಿಟ್ಟಿರ್ತಾರೆ, ನೀವು ಬರೋದು, ಇದು ಮಾಡೋದು, ಆ ಮರ್ಯಾದೆ ಕೊಡೋದು, ಹೆಂಡತಿ ಸತ್ತೋಗಿದ್ದಕ್ಕೆ ಆ ಪ್ರೀತಿ ಗೌರವ ತೋರಿಸ್ತಿರಲ್ಲ ಸರ್, ಅಲ್ಲಿ ನೀವು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಹಿಡಿಸ್ತು. ವೆರಿ ಟಚಿಂಗ್ ಸರ್, ವೆರಿ ಮೆಲೋಡ್ರಾಮಾ ಸರ್ ಅಂತ ಹೇಳಿದೆ. ನಿಮ್ಗೆ ತುಂಬ ಹಿಡಿಸ್ತಾ ಅಂತ ಕೇಳಿದ್ರು. ಹೌದು ಸರ್, ತುಂಬ ಹಿಡಿಸ್ತು ಸರ್. ಇನ್ನೂ ರಿಲೀಸ್ ಆಗಿರಲಿಲ್ಲ ಆ ಸಿನಿಮಾ. ನನಗೆ ತುಂಬ ಮನಸ್ಸಿಗೆ ತುಂಬ ಪರಿಣಾಮ ಕೊಡ್ತು. ಯಾಕಂದರೆ ಗಂಡ ಹೆಂಡತಿ ಬಗ್ಗೆ ಅಷ್ಟು ಅನ್ಯೋನ್ಯತೆ ಇರುತ್ತೆ, ದಂಪತಿ ಅಲ್ವಾ ಅದು, ಅದಕ್ಕೋಸ್ಕರ. ಸೊ ಹೀಗೆ ಅದನ್ನು ನೋಡಿದ್ವು. ಆಮೇಲೆ ಏನಾದಮೇಲೆ ಸ್ವಲ್ಪ ದಿವಸದ ಮೇಲೆ ಆ ಪಿಕ್ಚರ್ ನನಗೆ ಪರಿಣಾಮ ಮಾಡ್ತು. ಅದು ಎಲ್ಲಿದೆ, ಆಗಿನ ಕಾಲದಲ್ಲೇ ರೀಮೇಕ್ ಮಾಡೋದಕ್ಕೆ ಅದಕ್ಕೇನು ತೊಂದರೆ ಇರ್ತಿರಲಿಲ್ಲ. ನಾವು ರೀಮೇಕ್ ಮಾಡಿದ್ರೆ ಸಬ್ಸಿಡಿ ಸಿಗೋಲ್ಲ. ಈ ಊರಲ್ಲಿ ಮಾಡಿದ್ರು ಅಷ್ಟೇ, ಎಲ್ಲಿ ಮಾಡಿದ್ರು ಅಷ್ಟೇ. ಆ ರೀಮೇಕಿಗೆ ಸಬ್ಸಿಡಿ ಇಲ್ಲ ಅಂತ ಒಂದು, ಆ ಸಬ್ಸಿಡಿಗೆ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆಲ್ಲ ಕೆಲವು ರೂಲ್ಸ್ಗಳೆಲ್ಲ ಇರುತ್ತೆ. ಅದರ ಪ್ರಕಾರ ಅದು ಅರ್ಹತೆ ಇರಲಿಲ್ಲ. ಅದು ಅಲ್ಲದೆ ಆ ಪಿಕ್ಚರ್ಗೆ ಬೇಕಾಗಿದ್ದ ದೊಡ್ಡ ಭವ್ಯವಾದ ಸೆಟ್ಗಳು. ಆಮೇಲೆ ಹೇಳ್ತೀನಿ ಏನು ಅಂತ. ಸೊ ಈಗ ಈ ಥರ ಕತೆ ಇದು ಎಲ್ಲಿದೆ ಅಂತ ನೋಡಿದ್ರೆ, ಅದು ಏನಾಗಿದೆ ಅಂತ ಹೇಳಿದ್ರೆ, ಅದು AVMನವ್ರದ್ದು, ಅದು AVM ಪ್ರೊಡಕ್ಷನ್ದು. AVM ಪ್ರೊಡಕ್ಷನ್ ಅವ್ರು ಏನು ಮಾಡಿದ್ದಾರೆ, ಇವ್ರನ್ನು ಜೆಮಿನಿ ಸ್ಟುಡಿಯೋಸ್, ಆ ಜೆಮಿನಿ ಲ್ಯಾಬ್ ಅಂತ ಇದೆ, ಅವರು ಏನು ಮಾಡಿದ್ದಾರೆ ಅಂದರೆ, ಅವರು ಈ ಸಿನಿಮಾನ ಕೊಂಡ್ಕೊಂಡಿದ್ದಾರೆ, ರೈಟ್ಸ್ನ ಕೊಂಡ್ಕೊಂಡಿದ್ದಾರೆ. ಬೇರೆ ಯಾವುದೋ ಲ್ಯಾಂಗ್ವೇಜ್ಗೆ, ಕನ್ನಡನೂ ಕೂಡ ಅದರಲ್ಲಿ ಸೇರಿತ್ತು. ಆಮೇಲೆ ಸರಿ ನನಗೆ ಇಷ್ಟ ಆಯಿತು, ಎಲ್ಲಿದೆ ಅಂತ ವಿಚಾರಿಸಿದೆ. ಅವ್ರ ಹತ್ರ ಇದೆ ಅಂತ ಗೊತ್ತಾಯಿತು, ಜಮಿನಿಯವ್ರ ಹತ್ರ. ಅವ್ರನ್ನ ಹೋಗಿ ಮಾತಾಡಿಸೋದು, ಅವರು
ಅವರೇನು ಸಿನಿಮಾ ಪ್ರೊಡ್ಯೂಸ್ ಮಾಡೋ ಲೆವೆಲ್ ಇರಲಿಲ್ಲ ಕನ್ನಡದಲ್ಲಿ. ಅವ್ರು ತುಂಬ ಅನುಕೂಲಸ್ಥರು, ಅವರು ತುಂಬ ಅನುಕೂಲಸ್ಥರು. ಯಾಕೆಂದರೆ ಅವರು ಭೂತಾಯಿನ ಮಗ ಇವನ 3 ಲ್ಯಾಂಗ್ವೇಜಲ್ಲಿ ತೆಗೆದವರು, ಕನ್ನಡ ಬಿಟ್ಟು. ಸೊ ಪ್ಯಾನ್ ಅಂತೀವಲ್ಲ, ಆವತ್ತಿನ ದಿವಸ ಅವ್ರು 3 ಲ್ಯಾಂಗ್ವೇಜಲ್ಲೂ ಮಾಡಿದರು. ಆ 3 ಲ್ಯಾಂಗ್ವೇಜಲ್ಲಿ ರಾಜಾರಾಮ ಕ್ಯಾಮ್ರಾಮನ್ ಮಾಡಿದರು. ಸೊ ಅಲ್ಲಿ ಅವ್ರ ಹತ್ತಿರದಿಂದ ನಾವು ಅದನ್ನು ರೈಟ್ಸ್ ಕೊಂಡ್ಕೊಂಡು, ಸೊ ಅವತ್ತೊಂದು ದಿವಸಕ್ಕೆ ನಾನು ಹೇಳಿದ್ನಲ್ಲ, ಪ್ರೀತಿ ವಾತ್ಸಲ್ಯ ಮಾಡಿದ್ದು ಒಂದಿಷ್ಟು ಲಾಭ ಆಯ್ತಲ್ಲ, ಅದರಲ್ಲೇ ಒಂದೇ ಪೇಮೆಂಟ್ ಕೊಡಬೇಕು ಅಂತ ಕೇಳಿದ್ರು. ಒಂದೇ ಪೇಮೆಂಟ್ ಕೊಟ್ಟಿದ್ದನ್ನು ರೈಟ್ಸ್ ತೊಗೊಂಡು ಒಂದು ರೀತಿ ನನಗೆ ಸಂತೋಷ ಆಯಿತು. ನನಗೆ ಇಷ್ಟಪಟ್ಟಿದ್ದೆ ಪಿಕ್ಚರ್. ಆಮೇಲೆ ನೋಡಿದೆ ಏನು ಅಂತ, ತುಂಬ ಚೆನ್ನಾಗಿತ್ತು, ವೆರಿ ಹಾರ್ಟ್ ಟಚಿಂಗ್ ಅದು. ಸೊ ಇದನ್ನು ತೊಗೊಂಡು ಮಾಡಿ ಶುರು ಮಾಡಬೇಕು. ಒಂದೇನು ಅಂತ ಹೇಳಿದ್ರೆ, ನಾನು ಪ್ರೀತಿ ವಾತ್ಸಲ್ಯಕ್ಕೆ ಮೊದಲು ಶುರು ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ನನಗೆ ವಿಷ್ಣುವರ್ಧನ್ ಮೇಲೆ ಬಹಳ ಅಪಾರವಾದ ಪ್ರೀತಿ ಪ್ರೇಮ ಇದೆ. ಎಲ್ಲರೂ ಕಲಾವಿದರ ಮೇಲೂ ಇದೆ, ಆದರೆ ಇವನ ಮೇಲೆ ಒಂದು ಸ್ವಲ್ಪ ಒಂದು 10% 15% ಜಾಸ್ತಿ ಅಂತ ಅಂದ್ಕೊಳ್ಳಿ. ಸೊ ಅವನ್ನೇ ಇಟ್ಕೊಂಡು ಮಾಡಬೇಕು ಅಂತ ಇದ್ದೆ ನಾನು, ಮೊದಲನೇ ಪಿಕ್ಚರೇ ಪ್ರೀತಿ ವಾತ್ಸಲ್ಯಕ್ಕೆ. ಆವಾಗ ಅವ್ರ ಅಣ್ಣ ಒಂದೇನೋ ಮಾತಾಡ್ದ, ಯಾಕೋ ನನಗೂ ಮನಸ್ಸು ಬೇಜಾರಾಗೋಯ್ತು, ಸರಿ ಬಿಟ್ಬಿಟ್ಟೆ. ಆಮೇಲೆ ಪೂಜೆ ಟೈಮಲ್ಲಿ ಇನ್ನು ಬರಬೇಕು ಅಂತ ಅವ್ನು ಕೇಳಿದಾಗ ವಿಷ್ಣು ಅವ್ರು ಹೇಳಿದ್ರು, ಈ ಸಿನಿಮಾ ಆಗೋಯ್ತು, ನಾನು ಮುಂದೆ ಸಿನಿಮಾಕ್ಕೆ ನಾನೇ ಹೀರೋ, ನನಗೆ ಕರಿಬೇಕು ನೀನು ಅಂತ. ಸರಿಯಪ್ಪ ಅಂತ. ಸರಿ, ಅವ್ನು ಮೊದಲೇ ಹೇಳಿದ್ನಲ್ಲ, ಮೊದಲ ಸಿನಿಮಾದಲ್ಲಿ ನಾನೇ ಪಾರ್ಟ್ ಮಾಡ್ತೀನಿ ಅಂತ. ಸೊ ಈ ಜೀವನ ಚಕ್ರಕ್ಕೆ ಕರೆಕ್ಟಾದ ಆ್ಯಪ್ಟ್ ಹೀರೋ ಅವನು. ಅಲ್ಲಿ ರಜನಿಕಾಂತ್ ಅವ್ರು ಮಾಡಿದ್ದು, ಇಲ್ಲಿ ವಿಷ್ಣು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ವಿಷ್ಣುಗೆ ಹೇಳಿದೆ ಈ ಥರ ಅಂತ. ಅವರು ಒಪ್ಕೊಂಡು ಭಾಳ ಇಷ್ಟಪಟ್ಟರು. ಒಂದು ಏನಂತಂದರೆ, ಅಲ್ಲಿ ಹೀರೋಯಿನ್ ಬೇಕು ಅಂತಾಯಿತು. ಹೀರೋಯಿನೋ ವಿಷ್ಣು ಆಗೋಯ್ತು. ಆಮೇಲೆ ಹೀರೋಯಿನ್ ಬೇಕು ಅಂತ. ಹೀರೋಯಿನ್ ಅಲ್ಲಿ ಮಾಡಿದ್ದು ಪವರ್ಫುಲ್ ಹೀರೋಯಿನ್ ಅವರು, ರಾಧಿಕಾ ಅವರು ಮಾಡಿದ್ದು. ಆಮೇಲೆ ತುಂಬ ವೆರಿ ಪವರ್ಫುಲ್ ಹೀರೋಯಿನ್ ಅವರು. ಬೇಕಾಶ್ ಸಿನಿಮಾಗಳಲ್ಲಿ ಪಾರ್ಟ್ ಮಾಡಿದ್ದಾರೆ. ವೆರಿ ಟ್ಯಾಲೆಂಟೆಡ್ ಅವರು. ಭಾರತಿ ರಾಜ ಇಂಟ್ರಡಕ್ಷನ್ ಅವರು. ಸೊ ಅವ್ರನ್ನ ಬೇಕು ಅಂತ ನೋಡಿದ್ವು. ಅದಕ್ಕೆ ನನಗೊಬ್ಬರು ಗಣೇಶ್ ಅಯ್ಯರ್ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದರು. ಅವರು ಲಕ್ಷ್ಮಿ ಅವರ ರೈಟ್ ಹ್ಯಾಂಡು, ಡೇಟ್ಗಳು, ಅದು ಇದು ಫೈನಾನ್ಸು ಅದು ಇದೆಲ್ಲ ನೋಡ್ಕೊತಿದ್ರು. ಅವರು ನನಗೆ ಬೇಕಾದವರಾದರು. ಯಾಕೆಂದರೆ ಅವಳ ಹೆಜ್ಜೆಗೆ ಅದೆಲ್ಲ ಮಾಡಿದ್ದಾನೆ 3 ಸಿನಿಮಾ, ಅದೆಲ್ಲ ಅವರೇ ನೋಡ್ಕೊತಾ ಇದ್ದಿದ್ದು. ಸೊ ಅವ್ರನ್ನ ನಾನು ಕೇಳಿದೆ, ಹೋಗಿ ನೋಡ್ತೀರಾ ಅಂತ. ಅಲ್ಲಿ ಏನಾಯಿತು ಅಂದರೆ, ನಮ್ಮ ಅದೃಷ್ಟಕ್ಕೆ ಸರಿಯಾಗಿ ರಾಧಿಕಾ ಅವರು ಯಾವುದೋ ಒಂದು ಪಿಕ್ಚರ್ ಕಾಲ್ ಶೀಟ್ ಕೊಟ್ಟಿದ್ರು. ಆ ಡೇಟ್ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಆ ಡೇಟ್ ಈಗ ಕರೆಕ್ಟಾಗಿ ನಮಗೆ 10 ದಿವಸನೋ 12 ದಿವಸನೋ ಆ ಡೇಟ್ ಖಾಲಿ ಇದೆ. ಅವ್ರು ಹೇಳಿದ್ರು, ಈ 10-12 ದಿವಸ ನಂದು ಬ್ಲಾಕ್ ಖಾಲಿ ಇದೆ, ನಿಮ್ಗೆ ಆಮೇಲೆ ಬೇಕು ಅಂತ ಹೇಳಿದ್ರೆ 3 ದಿವಸನೋ ಏನೋ ಸಿಗುತ್ತೆ. ಇಷ್ಟು ದಿವಸಲ್ಲೇ 15 ದಿವಸದಲ್ಲಿ ನೀವು ಪಿಕ್ಚರ್ ಮಾಡೋದಾದರೆ ನಾನು ಡೇಟ್ ಕೊಡ್ತೀನಿ, ನೀವು ಮಾಡ್ಬೋದು. ಯಾಕೆಂದರೆ ಅದೇ ಕ್ಯಾರೆಕ್ಟ್ರು ಆದ್ದರಿಂದ ಅವ್ರಿಗೆ ಮಾಡೋಕ್ಕೂ ಇಷ್ಟ ಇರುತ್ತೆ ಬೇರೆ ಲ್ಯಾಂಗ್ವೇಜಲ್ಲಿ. ಸೊ ಅದಕ್ಕೋಸ್ಕರ ನಾನು ಬಂದು ಹೇಳಿದ್ರು ನನಗೆ ಈ ಥರ ಇದೆ ಅಂತ. ನಾನು ಯೋಚನೆ ಮಾಡಿದೆ, ವಿಷ್ಣು ಹತ್ರ ಡಿಸ್ಕಸ್ ಮಾಡಿದೆ. ಅವರು ಏನು ಮಾಡಿದ್ರು, ನೀವು ಹೇಗೆ ಮಾಡ್ತೀಯ ನೋಡು ಅಂತಂದರು. ಒಂದು ಐಡಿಯಾ ಮಾಡಿದೆ. ಯಾಕೆ ನಾನು ಯಾವಾಗಲೂ ಹಿಂದೆ ಹೇಳಿದ್ದೀನಿ, ಪ್ಲ್ಯಾನಿಂಗು ಆಮೇಲೆ ಒಂದು ಟೈಮ್ ಟೇಬಲ್ ಥರ. ಸೊ ರಾಧಿಕಾ ಹೆಂಗೆ ಬರ್ತಾರೆ, ಎಷ್ಟೆಷ್ಟು ಬರ್ತಾರೆ ಅನ್ನೋದೆಲ್ಲ ಸಿನಿಮಾದಲ್ಲಿ. ಈಗ ರೀಮೇಕ್ ಆದ್ದರಿಂದ ಎಷ್ಟು ಸೆಟ್ ಇದೆ, ಎಷ್ಟು ಕಡೆ ಬರುತ್ತೆ, ಎಷ್ಟು ಬೇಕಾಗುತ್ತೆ ಅನ್ನೋದೆಲ್ಲ ಒಂದು ನಿಗದಿ ಆಗುತ್ತೆ. ಒಂದು ಅಡ್ವಾಂಟೇಜ್ ಏನಾದರೆ ರೀಮೇಕ್ಗಳಲ್ಲಿ ಎಷ್ಟು ದಿವಸ ಬೇಕಾಗುತ್ತೆ, ಹೆಚ್ಚು ಕಮ್ಮಿ ಎಷ್ಟು ದಿವಸ ಬೇಕಾಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿದೆ, ನಾನು ಕ್ಯಾಲ್ಕುಲೇಟ್ ಮಾಡಿ ನೋಡಿದೆ. ಒಂದು ಬಂಚು 12 ದಿವಸದ ಬಂಚಲ್ಲಿ ಒಂದು ದೊಡ್ಡ ಸೆಟ್ ಇರುತ್ತೆ, ಆಮೇಲೆ ಇನ್ನೊಂದು ಚಿಕ್ಕ ಸೆಟ್ ಇರುತ್ತೆ, ಆಮೇಲೆ ಇನ್ನೊಂದು ಏನೋ ಇರುತ್ತೆ. ಸೊ ಈ 12 ದಿವಸದಕ್ಕಿಂತ ಏನಾಗುತ್ತೆ ಅಂದರೆ 12 ದಿವಸ ಹೆಚ್ಚು ಕಮ್ಮಿ ಎಲ್ಲ ಮುಗ್ದೋಗ್ಬಿಡುತ್ತೆ. ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇರುತ್ತೆ. ಸಾಂಗು ಒಂದು ಫೈಟ್ ಮಾತ್ರ. ಸೊ ಇದು ಮಾಡ್ಬೋಣ ಅಂದ್ಬಿಟ್ಟು 12 ದಿವಸದ್ದು ಡೇಟ್ ತೊಗೊಂಡು ಆಯಮ್ಮನ್ನು ಬುಕ್ ಮಾಡಿ, ಆಯಮ್ಮ ಏನು ರೇಟ್ ಕೇಳ್ತಾರೋ ಕೊಟ್ಬಿಟ್ಟು. ಯಾಕೆಂದರೆ ನಮಗೆ ಬೇಕು ಅಂದಾಗ ಅವ್ರು ಏನು ರೇಟ್ ಕೇಳ್ತಾರೋ ಕೊಟ್ಟು ತೊಗೋಬೇಕು. ಏನಾದ್ರು ಸ್ವಲ್ಪ ಚೌಕಾಸಿ ಏನಾದ್ರು ಸಿಕ್ಕಿದ್ರೆ ಸಂತೋಷ, ಇಲ್ಲದೇ ಇದ್ರೆ ಇಲ್ಲ. ಏಕೆಂದರೆ ಈ ಥರ ಚೌಕಾಸಿ ನಾನು ಹಿಂದಲ್ಲಿ ಎಪಿಸೋಡಲ್ಲಿ ನನಗೆ ಆರತಿ ಅವ್ರು ಕೊಟ್ಟರು, ಅದು ಭಾಳ ಅನುಕೂಲ ಆಯಿತು. 25,000 ರೂಪಾಯಿ ಬಿಟ್ಟರು ಒಂದು ರೆಮ್ಯುನರೇಷನಲ್ಲಿ. ಸೊ ಆ ಥರ ಒಂದೊಂದು ಸತಿ ಕಲಾವಿದರಿಗೆ ಏನೋ ಒಂದು ವ್ಯಾಮೋಹ ಪ್ರೀತಿ ಬಂದಿರುತ್ತೆ. ಡೈರೆಕ್ಟರ್ ಪ್ರೊಡ್ಯೂಸರ್ ಮೇಲೆ ಇವನು ಒಳ್ಳೆಯವನು, ಮಾಡೋದೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಇವರು ಅನ್ನೋದ್ರಲ್ಲಿ ಆ ಥರ ಒಂದೇನೋ ಡಿಸ್ಕೌಂಟ್ ಸಿಕ್ತು ಅದರಲ್ಲಿ. ಈಗ ಇಲ್ಲೇನಿಲ್ಲ, ಅವ್ರು ಒಪ್ಕೊಂಡಿದ್ದೇ ಸಾಕಾಗಿತ್ತು ನಮಗೆ, ಅದೇ ದೊಡ್ಡ ಡಿಸ್ಕೌಂಟು. ಸೊ ಆ ಥರ ಇಟ್ಕೊಂಡಿದ್ದೇನೆ. ದೊಡ್ಡ ಸೆಟ್ ಎಷ್ಟು ಚೆನ್ನಾಗಿದೆ ಅಂದರೆ ಅದ್ಧೂರಿಯಾದ ಸೆಟ್ ಅದು ನಾನು ತಿಳಿದ ಮಟ್ಟಿಗೆ ಪ್ರಸಾದ್ ಸ್ಟುಡಿಯೋದಲ್ಲಿ
ಫುಲ್ ಫ್ಲೋರ್ ಸೆಟ್. ನನ್ನ ಹತ್ರ ಶುರು ಮಾಡೋಕ್ಕೆ ಇದ್ದಿದ್ದು ದುಡ್ಡೇ ಬೇರೆ ಜಾಸ್ತಿ ಇರಲಿಲ್ಲ. ಆವತ್ತಿನ ದಿವಸಕ್ಕೆ ಇದ್ದಿದ್ದು 1,65,000 ರೂಪಾಯಿ ಮಾತ್ರ ನನ್ನ ಕ್ಯಾಪಿಟಲ್ಲು. ಇದು ಇದರಲ್ಲಿ ಬಂದಿದ್ದು ಲಾಭ ಪ್ರೀತಿ ವಾತ್ಸಲ್ಯದಲ್ಲಿ. ಸೊ ಅದರಲ್ಲಿ ಇನ್ನು 2 ಏರಿಯಾದ ಡಿಸ್ಟ್ರಿಬ್ಯೂಟ್ರು ನನಗೆ ಬೇಕಾದವರೇ ಆದ್ದರಿಂದ ಅವರು ತೊಗೋತೀನಿ ಅಂತ ಹೇಳಿದ್ರು. ಅವ್ನು ಸ್ವಲ್ಪ ದುಡ್ಡು ಕೊಟ್ಟರು. ಆಮೇಲೆ ಇನ್ನೊಂದು ನನಗೆ ಪ್ರಸಾದ್ ಲ್ಯಾಬಲ್ಲಿ ಒಬ್ಬರು ಮ್ಯಾನೇಜರ್, ಇವತ್ತು ಅವ್ರ ಹೆಸರು ಹೇಳಬೇಕು, ಗವಾಸ್ ಅಂತ ಇದ್ದರು. ಗವಾಸ್ ಅಂತ ಅವ್ರು ಮೊದಲು ಹೀಗೆ ಮದ್ರಾಸಲ್ಲೇ ನಾವು ಇದ್ದಿದ್ದರಿಂದ ಈ ಎಲ್ಲ ಹಲವಾರು ಸ್ಟುಡಿಯೋಗಳಲ್ಲಿ ಅಲ್ಲಿ ಮ್ಯಾನೇಜರ್ಗಳು ಅವರು ಇವರೆಲ್ಲ ಗೊತ್ತಾಗೋಗೋದು. ಯಾಕೆಂದರೆ ಅಲ್ಲೆಲ್ಲ ಶೂಟಿಂಗ್ ಎಲ್ಲ ಹೋಗ್ತಾ ಇದ್ವಲ್ಲ ನಾವು. ಸೊ ಆ ಗವಾಸ್ ಅನ್ನೋರು ನನಗೆ ಈ ದೊಡ್ಡ ಫ್ಲೋರ್ ಇದೆಯಲ್ಲ, ಆ ದೊಡ್ಡ ಫ್ಲೋರ್ನ ಒಂದು ಕನ್ಸೆಷನ್ ರೇಟಲ್ಲಿ ಕೊಟ್ಟರು. ಹೆಂಗೆ ಅಂತ ಹೇಳಿದ್ರೆ, ನೀವು ಪಿಕ್ಚರ್ ಫಿನಿಷ್ ಮಾಡಿದ್ಮೇಲೆ ನೀವು ಫುಲ್ ದುಡ್ಡು ಕೊಡಿ ಹೊರತು ನಂಗೆ ಮೊದಲು ಕೊಡಬೇಡಿ ಅಂತ ಹೇಳಿದ್ರು ಅವರು. ಅದವ್ರ ಅಡ್ವಾಂಟೇಜ್ ನಮಗೆ. ಯಾಕೆಂದರೆ ಪ್ರತಿ ದಿವಸ ಶೂಟಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಏನಿಲ್ಲ ಅಂದರೂ ಅವತ್ತೊಂದು ದಿವಸಕ್ಕೆ 3,000-4,000 ರೂಪಾಯಿ ಆಗೋದು. ಫುಲ್ ಫ್ಲೋರ್ ಸೆಟ್ ಅದು. ಫುಲ್ ಫ್ಲೋರ್ ಸೆಟ್ ಅಂದರೆ ಬರೀ ಇದಿರುತ್ತೆ, ಹಾಲು ಅದು ರೂಮು ಗೀಮು ಅದು ಇದೆಲ್ಲ ಇರುತ್ತೆ. ಇನ್ನು ಮಿಕ್ಕಿದ್ದು ಇದು ಫರ್ನಿಚರ್ಗಳು, ಆಮೇಲೆ ಎಲೆಕ್ಟ್ರಿಕ್ ಇದು ಅವೆಲ್ಲ ಎಲ್ಲನೂ ಕೂಡ ಆಮೇಲೆ ನಾವು ಹಾಕ್ಕೋಬೇಕು, ತರಬೇಕು, ತುಂಬಬೇಕು. ಅದಕ್ಕೆಲ್ಲ ಮದ್ರಾಸಲ್ಲಿ ಭಾಳ ಸೌಕರ್ಯ ಇದೆ. ಇಲ್ಲೂ ಕೂಡ ಹೇಗೆ ಇಲ್ಲಿ RRR ಆಮೇಲೆ ಕೆಲವೆಲ್ಲ ಇದೆಯಲ್ಲ, ಆ ಥರದ್ರಲ್ಲಿ ಅಲ್ಲಿ ಫಿಲ್ಮೋ ಕ್ರಾಫ್ಟ್ ಅಂತ ಇದೆ, ಸಿನಿ ಕ್ರಾಫ್ಟ್ಸ್ ಅಂತ ಇದೆ. ಅವ್ರಿಗೆಲ್ಲ ಏನು ಅಂದರೆ ಈ ಶೂಟಿಂಗ್ ಬರ್ತಾರಲ್ಲ ಪ್ರೊಡ್ಯೂಸರ್ಗಳು, ಆ ಸೆಟ್ಗಳು ಮಾತ್ರ ಬಾಡಿಗೆಗೆ ತೊಗೋತಾರೆ. ಮಿಕ್ಕಿದ್ದು ಇವ್ರಿಗೆಲ್ಲ ಫರ್ನಿಷ್ ಮಾಡಿಬಿಡ್ತಾರೆ. ಇವ್ರಿಗೆಲ್ಲ ಗೊತ್ತು ಅಲ್ಲಿಗೆ ಏನೇನು ಬೇಕು ಅಂತ. ಅಲ್ಲೆಲ್ಲ ಹಿಂದೆ ಎಲ್ಲ ಬೇರೆ ಪಿಕ್ಚರ್ಗಳೆಲ್ಲ ಸಪ್ಲೈ ಮಾಡಿರ್ತಾರಲ್ಲ. ಸೊ ಈಗ ಅವ್ರ ಹತ್ರ ಏನಿರುತ್ತೋ ಅದನ್ನೆಲ್ಲ ಅವ್ರು ಸಪ್ಲೈ ಮಾಡಿಬಿಡ್ತಾರೆ. ಅದೊಂದು ಭಾಳ ಅನುಕೂಲ ಇತ್ತು ಮದ್ರಾಸಲ್ಲಿ. ಸೊ ಫಿಲ್ಮೋ ಕ್ರಾಫ್ಟ್ ಅನ್ನೋನು ಅವನಿಗೆ ಹೇಳಾಯಿತು ಈ ಥರ ಇದೆ ಅಂತ. ಅವನು ಬಂದು ಫುಲ್ಲಾಗಿ ಸೆಟ್ ಡೆಕೋರೇಟ್ ಮಾಡ್ಬಿಟ್ಟ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ರಿಚ್ ಆಗಿದೆ. ನೀವು ನೋಡ್ಬೋದು ಇದರಲ್ಲಿ ಜೀವನ ಚಕ್ರದಲ್ಲಿ ಅಷ್ಟು ರಿಚ್ ಆಗಿದೆ. ಫರ್ನಿಚರ್ಗಳು, ಆಮೇಲೆ ಲಸ್ಟರ್ಗಳು ಎಲ್ಲನೂ ಅದ್ಧೂರಿಯಾಗಿ ಹೋಗೋಯ್ತು ಅವೆಲ್ಲ. ಸೊ ಶೂಟಿಂಗ್ ಶುರು ಮಾಡಿದ್ಮೇಲೆ ಎಷ್ಟು 12 ದಿವಸದ ಶೂಟಿಂಗು ಅನಾಸಾಗಿ ಮುಗಿದೋಯ್ತು. ಆಮೇಲೆ ರಾಧಿಕಾ ಅವರು ಕರೆಕ್ಟಾಗಿ ಬಂದರು. ವಿಷ್ಣುವನ್ನ ಹೇಳಲೇಬೇಕಾಗಿಲ್ಲ, ಅವನು ಭಾಳ ಕರೆಕ್ಟಾಗಿ ಪಂಕ್ಚುವಲಿಯಾಗಿ ಬರೋ ಕಲಾವಿದ. ಆಮೇಲೆ ಅವ್ರಿಗೂ ಆ ಕಾಂಬಿನೇಷನ್ ತುಂಬ ವರ್ಕೌಟ್ ಆಯಿತು. ಭಾಳ ಚೆನ್ನಾಗಿ ಬಂತು ಅವೆಲ್ಲ. ಇದರಲ್ಲಿ ಇನ್ನೇನು ಅಂತ ಹೇಳಿದ್ರೆ ಒಳ್ಳೊಳ್ಳೆ ಕಲಾವಿದರನ್ನು ಕೂಡ ನಾನು ಹಾಕಿದ್ದೀನಿ. ನನಗೆ ರಮೇಶ್ ಭಟ್ ಮೇಲಕ್ಕೆ ಒಂದು ವಿಪರೀತವಾದ ವ್ಯಾಮೋಹ ಜಾಸ್ತಿ ನನಗೆ. ಅವ್ರು ಕಂಡ್ರೆ ನನಗಿಷ್ಟ. ಯಾಕೆಂತ ಹೇಳಿದ್ರೆ ಅವರು ಮೊದಲು ಪಾರ್ಟ್ ಮಾಡಿದ ಅಬೆಚೂರ್ ಅನ್ನೋ ಪೋಸ್ಟ್ ಆಫೀಸ್ನ ಕಪಾಲಿ ಥಿಯೇಟ್ರಲ್ಲಿ ನಾನು ನೋಡಿದೆ ಅವ್ರನ್ನ. ಅಬೆಚೂರ್ ಪೋಸ್ಟ್ ಆಫೀಸಲ್ಲಿ ಅವ್ರು ಪಾರ್ಟ್ ಮಾಡಿದ್ದು, ಅದನ್ನು ಮಾಡಿದ್ದು ನನಗೇನೋ ಒಂದು ತುಂಬ ಆಕರ್ಷಣೆ ಆಗೋಯ್ತು ನನಗೆ.